ಇವತ್ತಿನ ಒಂದು ಸೆಕ್ಸ್ ಫುಡ್ಡು ಫಿಗ್, ಕನ್ನಡದಲ್ಲಿ ಅಂಜೂರ ಅಂತ ಹೇಳ್ತೀವಿ. ಯಾರೊಂದು ಸೆಕ್ಷುವಲ್ ಎನರ್ಜಿ ಬರಬೇಕು ಅಥವಾ ಎರೆಕ್ಷನ್ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಥವಾ ಯಾವ ಒಂದು ಕಪಲ್ ದಂಪತಿಗಳು ಮಗುಗೆ ಅಂತ ಟ್ರೈ ಮಾಡ್ತಾ ಇದ್ದಾರೆ, ಈ ಫ್ರೂಟು ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮಿನರಲ್ಸ್ ಇದೆ, ವಿಟಮಿನ್ಸ್ ಇದೆ, ಅಮೈನೋ ಆ್ಯಸಿಡ್ ಇದೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇವೆಲ್ಲ ಏನು ಮಾಡುತ್ತೆ ಅಂದರೆ, ಈಗ ಮಿನರಲಲ್ಲಿ ಬಂದರೆ ಜಿಂಕು, ಮೆಗ್ನೀಷಿಯಮ್ಮು, ಮ್ಯಾಂಗನೀಸು ಇವೆಲ್ಲ ಒಂದು ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನಿಗೆ ಮತ್ತು ಸ್ಪರ್ಮ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಅಮೈನೋ ಆ್ಯಸಿಡ್ಡು ಅಥವಾ ಆ್ಯಂಟಿ ಆಕ್ಸಿಡೆಂಟು ಒಂದು ಸೆಕ್ಷುವಲ್ ಫಂಕ್ಷನ್ನು, ಸೆಕ್ಷುವಲ್ ಎನರ್ಜಿಗೆ ಹೆಲ್ಪ್ ಮಾಡುತ್ತೆ. ಈಗ ಸಾಲ್ಯುಬಲ್ ಅಥವಾ ಅನ್ಸಾಲ್ಯುಬಲ್ ಫ್ಯಾಟಿ ಅಂತ ಹೇಳ್ತೇವೆ, ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಯಾರಿಗೆ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಪೆನ್ನಿಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ವೆಜೆನ ವೆಟ್ ಆಗುತ್ತೆ, ಮತ್ತು ಹಾರ್ಟಿಗೂ ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ. ಸೊ ಈ ಕಪಲಲ್ಲಿ ಸ್ಪರ್ಮ್ ಹೆಲ್ತು ಮತ್ತು ಎಗ್ ಹೆಲ್ತಿಗೆ ಹೆಲ್ಪ್ ಮಾಡೋದ್ರಿಂದ ಕಪಲ್ಸು ಯಾರು ಮಗುಗೆ ಟ್ರೈ ಮಾಡ್ತಾ ಇದ್ದಾರೆ ಅವರು ರೆಗ್ಯುಲರಾಗಿ ತೊಗೋಬೋದು. ಯಾವ ರೀತಿ ತೊಗೋಬೇಕು? ಒಂದು, ಹಾಗೆ ಡ್ರೈ ಅದೇ ಥರ ಫ್ರೂಟನ್ನು ತೊಗೋಬೋದು, ಇಲ್ಲ ಡ್ರೈ ಮಾಡಿ ತೊಗೋಬೋದು. ಇನ್ನೂ ಚೆನ್ನಾಗಿ ಅಂದರೆ, ಈಗ ಸೆಕ್ಷುವಲ್ ಫಂಕ್ಷನ್ ರೀಪ್ರೊಡಕ್ಷನ್ಗೆ ಅಂತ ಅಂದರೆ ಹಿಂದಿನ ದಿವಸನೇ ಒಂದು 5ರಿಂದ 6 ಪೀಸ್ಗಳನ್ನ ಹಾಲಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತೊಗೊಳ್ಳೋದು ಒಳ್ಳೆಯದು. ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಮಾತ್ರ ಇದರಿಂದ ಬೆನಿಫಿಟ್ ಇರುತ್ತೆ.